ನಟಿ ಭಾವನಾ ರಾಮಣ್ಣ ಇತ್ತೀಚೆಗೆ ತಾನು ಪ್ರೆಗ್ನೆಂಟ್ ಅಂತ ಹೇಳೋದ್ರ ಮುಖಾಂತರವಾಗಿ ಎಲ್ರಿಗೂ ಶಾಕ್ ನೀಡಿದ್ರು. ಹೌದು, ಮದುವೆ ಆಗದೇನೆ IVF ಮುಖಾಂತರವಾಗಿ ಗರ್ಭಿಣಿಯಾಗಿದ್ದಂಥ ಭಾವನಾ ರಾಮಣ್ಣ ಅವರು 42 ವರ್ಷದಲ್ಲಿ ಗರ್ಭಿಣಿಯಾಗಿದ್ದನ್ನು ನೋಡಿ ಎಲ್ರೂ ಶಾಕ್ ಆಗಿದ್ರು. ಆದರೆ ಇದೀಗ ಅಪ್ಡೇಟ್ ಆಗ್ತಿರುವಂಥ ಪ್ರಕಾರವಾಗಿ ಪ್ರಪಂಚವೇ ಹೀಗಿರಬೇಕಾದ್ರೆ ಎಲ್ರೂ ಏನು ಮಾಡೋದಕ್ಕಾಗಲ್ಲ ಅಂತ ಭಾವನಾ ಅವರಿಗೆ ಆಶೀರ್ವಾದವನ್ನು ಮಾಡಿದ್ರು. ಸೀಮಂತ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲಾಗಿತ್ತು. ಆದರೆ ಇದೀಗ ಭಾವನಾ ಫ್ಯಾಮಿಲಿಗೆ ದೊಡ್ಡ ಆಘಾತ ಎದುರಾಗಿದೆ. ನಿಜವಾಗ್ಲೂ ಅವರ ಅಭಿಮಾನಿಗಳಿಗೂ ಕೂಡ ಇದು ಶಾಕಿಂಗ್ ಸುದ್ದಿ. ಹೌದು, IVF ಮುಖಾಂತರವಾಗಿ ಗರ್ಭಿಣಿಯಾಗಿದ್ದಂಥ ಭಾವನಾ ಅವರು ಡೆಲಿವರಿ ಆಗಿದೆ. ಈ ಡೆಲಿವರಿ ಸಂದರ್ಭದಲ್ಲೇ ಮಗು ಸಾವನ್ನಪ್ಪಿದೆ ಅನ್ನುವಂಥ ವಿಚಾರ ಇದೀಗ ಅಧಿಕೃತವಾಗಿ ಗೊತ್ತಾಗ್ತಾ ಇದೆ. ಸೊ ನಿಜವಾಗ್ಲೂ ಇದೊಂದು ಶಾಕಿಂಗ್ ಸುದ್ದಿ. ಹಾಗಿದ್ರೆ ಭಾವನಾ ಅವರಿಗೆ ಯಾವ ಮಗು ಹುಟ್ಟಿತ್ತು, ಯಾವ ಕಾರಣಕ್ಕೆ ಡೆತ್ ಆಯಿತು, ಈಗ ಭಾವನಾ ಹೇಗಿದ್ದಾರೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಟಿ ಭಾವನಾ ರಾಮಣ್ಣ ಅನೇಕ ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಪ್ರಾಣಸಖಿ, ಚಂದ್ರಮುಖಿ ಈ ಥರದ ಅನೇಕ ಸಿನಿಮಾಗಳನ್ನು ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಭಾವನಾ ಇತ್ತೀಚೆಗೆ ಒಂದಷ್ಟು ಪೋಷಕ ನಟಿ ಪಾತ್ರವನ್ನು ಮಾಡಿದ್ದು ಇದೆ. ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಪೊಲಿಟಿಕಲ್ ಇಂಡಸ್ಟ್ರಿಯಲ್ಲೂ ಕೂಡ ಹೆಸರು ಮಾಡಿದ್ದು ಇದೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, ನಾನು ಮದುವೆನೇ ಆಗಲ್ಲ, ಒಂಟಿಯಾಗಿ ಇರ್ತಿದ್ದೀನಿ ಅಂತ ಹೇಳ್ತಾ ಇದ್ದಂಥ ಭಾವನಾ ಇತ್ತೀಚೆಗೆ ಮಕ್ಕಳು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಎಲ್ರಿಗೂ ಶಾಕ್ ನೀಡಿದರು. ಅದಾದ ನಂತರ ಎಲ್ರಿಗೂ ಅವರ ಪರಿಸ್ಥಿತಿಯನ್ನು ವಿವರಿಸಿದರು. ನನಗೆ ಮಗು ಬೇಕು ಅಂತ ಅನಿಸಿತ್ತು, ತಾಯಿ ಆಗಬೇಕು ಅಂತ ಅನಿಸಿತ್ತು, ಅದಕ್ಕೆ ನಾನು ಮಗುನ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳೋದ್ರ ಮುಖಾಂತರವಾಗಿ ಅದಕ್ಕೆ ಸಮಂಜಸವನ್ನು ಕೂಡ ಕೊಟ್ಟಿದ್ರು. ಅದಾದಮೇಲೆ ಅದ್ದೂರಿಯಾಗಿ ಅವರ ಸೀಮಂತ ಕಾರ್ಯಕ್ರಮ ನೆರವೇರಿತು. ಇನ್ನೇನು ಡೆಲಿವರಿ ಸಮೀಪದಲ್ಲಿ ಇದೆ ಅಂತ ಎಲ್ಲರೂ ಭಾವಿಸಿದ್ದಾರೆ. ಆದರೆ 10 ದಿನಗಳ ಹಿಂದೆಯೇ ಭಾವನಾ ಅವರಿಗೆ ಡೆಲಿವರಿ ಆಗಿದೆ ಅನ್ನುವಂಥ ಸುದ್ದಿ ಗೊತ್ತಾಗ್ತಾ ಇದೆ. ಇನ್ನು ಎಲ್ರಿಗೂ ಗೊತ್ತಿರೋ ಹಾಗೇನೆ IVF ಅನ್ನು ಮಾಡಿಸ್ಕೊಂಡ್ರೆ 2 ಅಥವಾ 3 ಮಕ್ಕಳು ಹುಟ್ಟುತ್ತೆ. ಯಾಕಂದರೆ IVF ಮಾಡಿಸ್ಕೊಳ್ಳುವಂಥದ್ದೇ ಒಂದು ವಯಸ್ಸಾಗಿದೆ ಅನ್ನುವಂಥ ಕಾರಣಕ್ಕೆ, ಇನ್ನೊಂದು ಮಕ್ಕಳು ಆಗಲ್ಲ ಅನ್ನುವಂಥ ಕಾರಣಕ್ಕೆ. ನ್ಯಾಚುರಲ್ ಆಗಿ ಟ್ರೈ ಮಾಡಿದಾಗ ಮಗು ಆಗಲಿಲ್ಲ ಅಂತಂದರೆ IVF ಅನ್ನು ಮಾಡ್ಕೊಳ್ತಾರೆ. ಸೊ IVF ಅಲ್ಲಿ 3-4 ಮಕ್ಕಳ ಜನನ ಆಗುವ ಸಾಧ್ಯತೆ ಇರುತ್ತೆ. ಒಂದೇ ಮಗುವಿನ ಜನನ ಅಂತೂ ಆಗೋದಿಲ್ಲ. ಯಾಕಂದರೆ ಅದಕ್ಕೆ ಕಾರಣಗಳು ಕೂಡ ಇದೆ. ನ್ಯಾಚುರಲ್ ಆಗಿ ಆಗದ ಕಾರಣಕ್ಕಾಗಿ ಅದನ್ನು ಮೆಡಿಕಲಿ ಮಾಡುವಂಥ ಕಾರಣಕ್ಕಾಗಿ ಎಗ್ಗಳು ಸುಮಾರು ಕೌಂಟ್ ಸಂಖ್ಯೆಯಲ್ಲಿ ಹೋಗೋದ್ರಿಂದ ಮಕ್ಕಳ ಜನನ ಸಂಖ್ಯೆಯಲ್ಲೂ ಕೂಡ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಭಾವನಾ ಅವರಿಗೆ ಟ್ವಿನ್ಸ್ ಮಕ್ಕಳು ಹುಟ್ಟುವಂಥ ಸಾಧ್ಯತೆಗಳು ಇತ್ತು. ಎಲ್ರಿಗೂ ಗೊತ್ತಿರೋ ಹಾಗೆಯೇ ಅವರು ಸಹ ಹೇಳ್ಕೊಂಡಿದ್ರು ಅವಳಿ ಜವಳಿ ಮಕ್ಕಳು ಆಗುತ್ತೆ ಅಂತ. ಇದೇ ಖುಷಿಯಲ್ಲಿದ್ದಂಥ ಭಾವನಾ ಬಹಳ ಸಂಭ್ರಮದಲ್ಲಿದ್ದರು. ಇಷ್ಟು ವರ್ಷ ಕಾದಿದ್ದಕ್ಕೆ ಗಂಡ ಇಲ್ಲ, ಪ್ರೀತಿ ಮಾಡುವವರಿಲ್ಲ, ಆದರೆ 2 ಮಕ್ಕಳ ತಾಯಿ ಆಗ್ತಿದ್ದೀನಿ, 2 ಮಕ್ಕಳ ಪ್ರೀತಿಯನ್ನು ಪಡ್ಕೊಳ್ಬಹುದು, 2 ಮಕ್ಕಳನ್ನು ನಾನು ಪಾಲನೆಯನ್ನು ಮಾಡಬಹುದು ಅಂತ. ಆದರೆ ದೇವರ ಆಟವೇ ಬೇರೆ ಆಗಿದೆ. ಈ 2 ಮಕ್ಕಳ ಪೈಕಿಯಲ್ಲಿ 1 ಮಗು ಸಾವನ್ನಪ್ಪಿದೆ ಅನ್ನುವಂಥ ವಿಚಾರ ಇದೀಗ ಅವರ ಫ್ಯಾಮಿಲಿ ಕಡೆಯಿಂದ ಗೊತ್ತಾಗಿದೆ. ಹೌದು, ನಟಿ ಭಾವನಾ ರಾಮಣ್ಣ ಅವರ 1 ಮಗು ಡೆಲಿವರಿ ಸಂದರ್ಭದಲ್ಲೇ ಸಾವನ್ನಪ್ಪಿದೆ. 1 ಮಗು ಮಾತ್ರ ಆರೋಗ್ಯವಾಗಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಟ್ವಿನ್ಸ್ ಮಕ್ಕಳು ಆದ ಕಾರಣಕ್ಕಾಗಿ 1 ಮಗು ಸಾವನ್ನಪ್ಪಿದ್ದು, 1 ಮಗುವನ್ನು ಭಾವನಾ ಪಡ್ಕೊಂಡಿದ್ದು ಇದೀಗ ಬಾಣಂತನವನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಹಾಸ್ಪಿಟಲ್ನಲ್ಲಿರುವಂಥ ಭಾವನಾ ಶಾಕಿಗೊಳಗಾಗಿದ್ದಾರೆ. ಸಹಜವಾಗಿ ಸ್ವಲ್ಪ ಲೇಟಾಗಿ ಗರ್ಭಿಣಿಯಾಗಿದ್ರು, ಲೇಟಾಗಿ ಮಗು ಮಾಡ್ಕೊಳ್ತಾ ಇದ್ರು. ಒಂದಷ್ಟು ಸವಾಲುಗಳು ಭಾವನಾ ಅವ್ರಿಗೆ ಇತ್ತು. ಈ ವಯಸ್ಸಿನಲ್ಲಿ ಅಂದರೆ ಏಜ್ಡ್ ಆದಮೇಲೆ ಗರ್ಭಿಣಿ ಆದರೆ ಅದಕ್ಕೆ ಒಂದಷ್ಟು ಸಮಸ್ಯೆಗಳು ಇರುತ್ತೆ. ಆದರೆ ಭಾವನಾ ಅದ್ಯಾವುದನ್ನು ಹೆದರದೆ, ಜಗ್ಗದೆ, ಬಗ್ಗದೆ ಹುಷಾರಾಗಿ ನೋಡ್ಕೊಳ್ತಾ ಇದ್ರು. ಒಳ್ಳೆ ಆರೋಗ್ಯವಂತ ಮಕ್ಕಳೇ ಹುಟ್ಟುತ್ತೆ ಅನ್ನುವಂಥ ನಂಬಿಕೆ ಕೂಡ ಇತ್ತು. ಎಲ್ಲವೂ ಚೆನ್ನಾಗಿ ಆಗಿತ್ತು. ಆದರೆ ಕೆಲವೊಂದಷ್ಟು ಮೆಡಿಕಲ್ ಪ್ರಾಬ್ಲಮ್ನಿಂದಾಗಿ 1 ಮಗು ಕೊನೆ ಉಸಿರೆಳ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಭಾವನಾ ಅವರು 1 ಮಗುವನ್ನು ಕಳ್ಕೊಂಡಿರುವಂಥ ಬೇಸರದಲ್ಲಿದ್ದಾರೆ. ಇನ್ನೊಂದು ಮಗುವನ್ನು ಆರೈಕೆ ಮಾಡಲಾಗ್ತಾ ಇದೆ. ಸದ್ಯ ಇನ್ನೊಂದು ಮಗುವಿನ ಆರೋಗ್ಯದಲ್ಲಿ ಸ್ಥಿರತೆ ಇದೆ ಅನ್ನೋದು ಕಂಡು ಬಂದಿದೆ. ಆದರೆ ಭಾವನಾ ಅವರು 2 ಮಗುವನ್ನು ಪಡ್ಕೊಳ್ಬೇಕು ಅನ್ನುವಂಥ ಬಯಕೆಯಲ್ಲಿ ಇದ್ದು ಶಾಕಿಗೊಳಗಾಗಿದ್ದಾರೆ. ಸದ್ಯ ಭಾವನಾ ಅವರು ಇದರಿಂದ ಹೊರಗಡೆ ಇನ್ನೂ ಬಂದಿಲ್ಲ ಮತ್ತು ಹಾಸ್ಪಿಟಲ್ನಿಂದಲೂ ಕೂಡ ಡಿಸ್ಚಾರ್ಜ್ ಆಗಿಲ್ಲ. ಆದಷ್ಟು ಬೇಗ ಭಾವನಾ ಅವರು ರಿಕವರಿ ಆಗಬೇಕು ಅನ್ನೋದು ಎಲ್ಲರ ಆಶಯ ಆಗಿದೆ. ಇನ್ನೊಂದು ಕಡೆಯಲ್ಲಿ ಭಾವನಾ ಅವರ ಫ್ಯಾಮಿಲಿಯವರು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮದುವೆ ಆಗುವಂಥ ಬಹಳ ವರ್ಷಗಳಿಂದ ಹೇಳಿದ್ವಿ, ಆದರೆ ಮದುವೆನೇ ಆಗಲ್ಲ ಅಂತಿದ್ದವಳು ಹೇಗೋ ಮಕ್ಕಳನ್ನು ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ಲು. ಆಕೆಯ ಒಪ್ಪಿಗೆಗೆ ನಾವು ಕೂಡ ಒಪ್ಪಿಗೆ ಸೂಚಿಸಿದ್ವಿ. ಆದರೆ ಕೊನೆಯಲ್ಲಿ ದೇವರು ಈ ಥರ ಅನ್ಯಾಯ ಮಾಡ್ತಾನೆ ಅಂತ ನಾವು ಭಾವಿಸಿರಲಿಲ್ಲ ಅನ್ನುವಂಥ
ಬೇಸರವನ್ನು ಹೊರಹಾಕಿದ್ದಾರೆ. ಇನ್ನು IVF ಆದಂಥ ಸಂದರ್ಭದಲ್ಲಿ ಮಕ್ಕಳ ಬದುಕಿನ ಸಂಖ್ಯೆ ಕಡಿಮೆ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿಯೇ ಈ ರೀತಿಯಾಗಿ 2ರಿಂದ 3 ಮಕ್ಕಳ ಜನನ ಆಗತ್ತೆ. ಆ 2ರಿಂದ 3 ಮಕ್ಕಳಲ್ಲಿ ಒಂದು ಮಗುವಾದರೂ ಬದುಕುತ್ತೆ ಅನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೆ. ಈಗ 2 ಮಕ್ಕಳಲ್ಲಿ ಒಂದು ಮಗು ಹೋಗಿದ್ದಕ್ಕೆ ಇನ್ನೊಂದು ಮಗುವನ್ನಾದರೂ ನೋಡಿಕೊಂಡು ಜೀವನ ನಡೆಸಬಹುದಲ್ವಾ ಅನ್ನೋದು ಒಂದು ಖುಷಿಯ ಸಂಗತಿ. ಅದನ್ನು ಹೊರತುಪಡಿಸಿದರೆ ಇನ್ನೆಲ್ಲವೂ ಕೂಡ ಬೇಸರವೇ. ಯಾಕಂದರೆ ಭಾವನಾ ಅವರು ಎಲ್ರಿಗೂ ಹೇಳ್ಕೊಂಡಿದ್ರು ನನಗೆ ಟ್ವಿನ್ಸ್ ಮಗು ಅಂತ. ಆದರೆ ಈ ರೀತಿ ಆಗಿರೋದು ಬೇಸರ ಆಗಿದೆ. ಸಾಮಾನ್ಯವಾಗಿ ಅವಳಿ ಜವಳಿ ಮಕ್ಕಳು ಅಂದರೆ ಒಟ್ಟಿಗೆ ಇರ್ತವೆ, ಒಟ್ಟಿಗೆ ಹುಷಾರು ತಪ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಇನ್ನೊಂದು ಮಗುವಿನ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಭಾವನಾ ಅವರ ಮೇಲಿದೆ. ಒಂದು ಗಂಡು ಇಲ್ದೇನೆ ಮಗುವನ್ನು ಮಾಡಿಕೊಳ್ಳುವಂಥ ಸಾಹಸಕ್ಕೆ ಕೈ ಹಾಕಿದ್ದ ಭಾವನಾ ಅವರಿಗೆ ಆರಂಭಿಕವಾಗಿಯೇ ಒಂದು ಆಘಾತ ಅಂತ ಹೇಳಿದರೆ ನಿಜವಾಗ್ಲೂ ತಪ್ಪಿಲ್ಲ. ಆದರೆ ಒಂದು ಮಗು ಹೋದರೂ ಇನ್ನೊಂದು ಮಗು ಬದುಕಿದೆಯಲ್ಲ ಅನ್ನುವಂಥ ನಿಟ್ಟುಸಿರನ್ನು ಬಿಡಬೇಕಾದಂಥ ಪರಿಸ್ಥಿತಿ ಈಗ ಭಾವನಾ ಅವರಿಗೆ ಬಂದಿದೆ. ಸದ್ಯ ಈ ಬಗ್ಗೆ ಭಾವನಾ ಅವರು ಎಲ್ಲಿಯೂ ಅಧಿಕೃತವಾಗಿ ಮಾಹಿತಿಯನ್ನು ನೀಡದೇ ಇದ್ರೂ ಅವರ ಆಪ್ತ ವಲಯದವರು, ಅವರ ಸ್ನೇಹಿತರು, ಅವರ ಕುಟುಂಬಸ್ಥರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಭಾವನಾ ಅವರಿಗೆ ಈ ರೀತಿಯಾಗಿದ್ದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಭಾವನಾ ಅವರ ಒಂದು ಮಗು ಕಳ್ಕೊಂಡಿರುವಂಥ ನೋವು ಅವರಿಗೆ ತುಂಬ ಅಗಾಧವಾದಂಥ ನೋವಾಗಿದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಅವರಿಗೆ ಧೈರ್ಯ ಹೇಳೋ ಕೆಲಸ ಮಾಡಬೇಕಾಗತ್ತೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಅದನ್ನು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡೋದ್ರ ಮುಖಾಂತರವಾಗಿ ತಿಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.